ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ DKಶಿ ಮಹತ್ವದ ಘೋಷಣೆ ಮಾಡಿದ್ದಾರೆ. ಮಹತ್ವದ ಘೋಷಣೆ ಎಂಥದ್ದು ಗೊತ್ತಾ? ಮಹತ್ವ ಅಂದರೆ ಹಂಗಿಂಗಲ್ಲ. ಯಾಕೆ ಹೇಳಿ? ಡ್ಯಾಮ್ನ ಹಳೆ ಗೇಟ್ಗಳನ್ನೀಗ ಬದಲಿ ಮಾಡ್ತಾರಂತೆ. ಡ್ಯಾಮ್ ಇದೆಯಲ್ಲ, ಡ್ಯಾಮ್ನ ಎಲ್ಲ ಹಳೆ ಡ್ಯಾಮ್ನ ಗೇಟ್ಗಳನ್ನೀಗ ಬದಲಾವಣೆ ಮಾಡೋದು ಮಹತ್ವರವಾದ ಕಾರ್ಯಕ್ರಮ. ಪತ್ರಕರ್ತರಿಗೆ ಇದು ಹೆಂಗಿದೆ ನೋಡಿರಿ, ಅರ್ಥ ಆಯ್ತಾ? ಬದಲಾವಣೆ ಮಾಡಿಬಿಟ್ರೆ ಡ್ಯಾಮ್ನ ಗೇಟ್ಗಳನ್ನು ಯಶಸ್ವಿ ಬದಲಾವಣೆ ಬಳಿಕ ಮೊದಲೊಂದು ಡ್ಯಾಮ್ನಿಗ ಗೇಟ್ನಿಗ ಬದಲಾವಣೆ ಮಾಡಿದರು. ಅದಕ್ಕೆ ಈಗ ಇರ್ತಕ್ಕಂಥ ಎಲ್ಲ ಡ್ಯಾಮ್ಗಳಿಗೂ ಗೇಟ್ನಿಗ ಬದಲಾವಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಹಳೆ ಕೆಲಸ ಮಾತ್ರ ಸಿಕ್ತು, ಹೊಸ ಕೆಲಸ ಯಾವುದೂ ನೆನಪು ಬಂದಿಲ್ಲ. ಯಾಕೆಂದರೆ ತಲೆ ಒಳಗೆ ಏನೂ ಇರಲ್ಲ. ಅದಕ್ಕೆ ತಲೆ ಒಳಗೆ ಇರಬೇಕಲ್ಲ ಯೋಚನೆ ಮತ್ತು ಕಲ್ಪನೆ ಇರಬೇಕಲ್ಲ. ನಾನು ಬೆಂಗಳೂರಿನಿಗೆ ಇಲ್ಲ ಕರ್ನಾಟಕನಿಗೆ ನಾನು ಹಿಂಗೆ ಇಟ್ಕೋತೀನಿ ಅಂತ ಅನ್ನೋದಕ್ಕೆ ಒಂದು ಕಲ್ಪನೆ ಬೇಕು. ಆ ಕಲ್ಪನೆ ಇಲ್ಲದಿದ್ದಾಗ ಏನಾಗತ್ತೆ? ಮುಖ್ಯಮಂತ್ರಿಗೆ ಯಾವುದೋ ಒಂದು ಹಳೇದೊಂದು ಕಾರ್ಯಕ್ರಮನಿಗೆ ಅನೌನ್ಸ್ ಮಾಡೋಣ ಅಂತ ಅನೌನ್ಸ್ ಮಾಡಿದರು ಅಷ್ಟೇ. ಅದನ್ನೇ ಪತ್ರಕರ್ತರೆಲ್ಲ ಏನು ಮಹತ್ತರವಾದ ಬೆಳವಣಿಗೆ. ಪತ್ರಕರ್ತರಿಗೆ ವಾಕ್ಯನೇ ಸಿಕ್ಕಿಲ್ಲ. ಅದಕ್ಕೆ ಹಳೆ ಡ್ಯಾಮ್ಗೆ ಅದೇನೋ ಹೇಳ್ತಾಯಿದ್ರು, ಹಳೆ ಕಲ್ಲಿಗೆ ಹೊಸ ಬಿಲ್ಲು ಅಂತ. ಹಂಗಾಯ್ತು ಇದು ಕತೆ. ಹಳೆ ಡ್ಯಾಮು ಹೊಸ ಬಿಲ್ಗೆ ಡ್ಯಾಮ್ಗೆ ಇದನ್ನು ಮಾಡ್ತಾವ್ರೆ ಅಷ್ಟೇ. ಇನ್ನೇನಿದೆ? ಏನೂ ಇಲ್ಲ. ಏನು ಹೊಸ್ದಾಗಿ ನೆನೆಸ್ಕೊಂಡೇನು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ, ಸಿದ್ದರಾಮಯ್ಯ ಅವರ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ರೆಬಲ್ ನಾಯಕ ಆಗಬಹುದು ಅನ್ನೋದು ಮುನ್ಸೂಚನೆ ಸಿಗ್ತಾ ಇದೆ. ಮುಂದಿನ ರೆಬಲ್ ನಾಯಕ ಯಾಕೆ ಹಂಗಂತಂದರೆ, ಅವರ ಅಣ್ಣ ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರು ಅವನನ್ನು ಇಟ್ಕೊಂಡು ಏನೋ ಒಂದು ತಂತ್ರ ಎಣಿತಾರೆ ಅಂತ ನನ್ನ ಕಲ್ಪನೆ, ಯೋಚನೆ. ಅರ್ಥ ಆಯ್ತಾ? ಯಾಕೆ ಹಂಗಂದರೆ, ಇನ್ನೂ ಕಾಂಗ್ರೆಸ್ ಕತೆ ಮುಗೀತು. ಇನ್ನು 28 ಆದಮೇಲೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಲ್ಲ. ಅದಕ್ಕೆ ಹೆಂಗೂ ಅವನು 2 ತಿಂಗಳು 3 ತಿಂಗಳು ಮುಖ್ಯಮಂತ್ರಿ ಆದ, ಅವನು ಬಿಡು ಈಗ ನೀನಾಗು ಅಂತಂದ್ಬಿಟ್ಟು ತಮ್ಮನ್ನು ಕಟ್ಬೋದು ಅಂತ ಯೋಚನೆ ಬರ್ತಾ ಇದೆ. DK ಶಿವಕುಮಾರ್ಗೆ ಬೇಕಾಗಿರೋದು ಅದೇ. ಯಾಕೆಂದರೆ ಯಾವುದೂ ಕಾರ್ಯಕ್ರಮ ಇಲ್ಲ. ಆ ಕಾರ್ಯಕ್ರಮ ಹಳೇದು ಸಿದ್ದರಾಮಯ್ಯನ ಕಾಲದಲ್ಲೇ ಹೋರಾಟ ಮಾಡಿದ್ರಲ್ಲ, ಯಾವುದೋ ಬೈರಮಂಗಲ ಕೆರೆ ವಿಷಯವಾಗಿ ಟೌನ್ಶಿಪ್ಪು, ಅದು ಹಳೆಯದೇ ಕೇಸು, ಹೊಸದೇನೂ ಅಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಬಂದರು. ಆದರೂ ಅದು ಏನೋ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ, ಹಂಗೆ ಹೋರಾಟದಲ್ಲೇ ಇದೆ. ಇನ್ನೂ ಒಂದು 3 ತಿಂಗಳು ಹೋರಾಟ ಮಾಡಿದ್ರೆ ಅದು ಕಡೆಗೆ ಕೈ ಬಿಟ್ಬಿಟ್ಟು ಗೋವಿಂದ ಗೋವಿಂದ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಹಿಂಗೆ ಮುಖ್ಯಮಂತ್ರಿಗೆ ಹೊಸ್ದಾಗಿ ಯೋಜನೆಗಳು, ಹೊಸ್ದಾಗಿರ್ತಕ್ಕಂಥ ಆಲೋಚನೆಗಳು ಯಾವುದೂ ಇಲ್ಲ. ಆದರೆ ಇನ್ನೊಂದು ಹೇಳ್ತಾವ್ರೆ, ಭ್ರಷ್ಟಾಚಾರನಿಗೆ ನಿರ್ಮೂಲನೆ ಮಾಡ್ತೀನಿ ಅಂತ. ಭ್ರಷ್ಟಾಚಾರನ ಹೆಂಗೆ ನಿರ್ಮೂಲನೆ ಮಾಡ್ತಾರೆ? ಯಾಕೆಂದರೆ ನೀವೇ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ. ಈಗ ಮಾಡದೇ ಇದ್ದರೆ ಹಿಂದೆ ಎಲ್ಲ ಮಾಡಿದ್ರಲ್ಲ. ಭ್ರಷ್ಟ ಮುಖ್ಯಮಂತ್ರಿ ಅಂತ ಜೈಲಿಗೆ ಹೋಗಿ ಬಂದಿದ್ದೀರಾ, ಮತ್ತು ಅದಕ್ಕೆ ತಕ್ಕಂತೆ ಎಲ್ಲ ದಂಡ ಕಟ್ಟಿದ್ದೀರಾ. ಒಂದಷ್ಟು ದಿವಸ ಜನರಿಗೆ ನೀವು ಕೆಟ್ಟವ್ರನ್ನ ದೃಷ್ಟಿ ತೋರಿಸಿದ್ದೀರಾ. ಹೀಗೆ ಮುಂದೆ ಹೆಂಗೆ ತೋರಿಸ್ತಾರೆ? ಯಾವ ರೀತಿ ನೀವು ಭ್ರಷ್ಟಾಚಾರನಿಗೆ ನಿರ್ಮೂಲನೆ ಮಾಡ್ತೀರಾ ಹೇಳಿ? ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಎಷ್ಟರ ಮಟ್ಟಿಗೆ ಅದು ಸರಿಯಾಗ್ಬೋದು, ಯಾವ ರೀತಿ ನಿರ್ಮೂಲನೆ ಮಾಡ್ತೀರಾ? ಮತ್ತು ನೀವು ಸರ್ಕಾರ ನಡೆಸೋದಕ್ಕೆ 100% ನೀವೆಲ್ಲ ಇದು ವಿಧಾನಸೌಧಕ್ಕೆ ಕೈ ಮುಗಿದು ಇದೆಲ್ಲ ಹೋಗಿದ್ದು ನೋಡಿ ನಾನೆಲ್ಲ ನರೇಂದ್ರ ಮೋದಿ ಆಗ್ತಾರೆ ಹೆಂಗಂತ ಅಂದ್ಕೊಂಡೆ. ಕೈ ಮುಗಿದಿದ್ದೇ ಲಾಸ್ಟು. ಆದರೆ ನರೇಂದ್ರ ಮೋದಿಯವರ ಹೆಜ್ಜೆಗಳು ಎಲ್ಲೂ ಗುರುತು ಕಾಣ್ತಾ ಇಲ್ಲ. ಆ ಗುರುತು ಕಾಣಬೇಕು ಅಂತಂದರೆ ಏನು ಮಾಡಬೇಕು? ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ, ಮತ್ತು ಪೊಲೀಸ್ನವರು ಈಸ್ಕೊಳ್ತಕ್ಕಂಥ ಲಂಚ ಕಂಟ್ರೋಲ್ ಮಾಡಿದ್ರೆ ಸಾಕು.
ಲಂಚ ಅಂದರೆ ಇಲ್ಲಿ ಹೊರಗಡೆ ಏನು 4 ಆಣೆ 8 ಆಣೆ 1 ರೂಪಾಯಿ ಇದಲ್ಲ ಲಂಚ. ಒಳಗಡೆನೇ ನಡೀತದೆ ನೋಡಿ. ಕಮಿಷನರ್ಗಳು ಟ್ರಾನ್ಸ್ಫರು, ಪೊಲೀಸ್ನವರು ಟ್ರಾನ್ಸ್ಫರು, ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರು ಅಂತ. ಅದನ್ನು ಕಂಟ್ರೋಲ್ ಮಾಡಬೇಕು ನೋಡಪ್ಪ ಡಿ ಕೆ ಶಿವಕುಮಾರ್. ಆವಾಗ ಓ ಹೌದಪ್ಪ, ಭಾಳ ಮಹತ್ವದ ಕಾರ್ಯಕ್ರಮನಿಗೆ ತಗೊಂಡವ್ರೆ ಇವರು. ಇವ್ರಿಗೂ ಒಂಚೂರು ಆಡಳಿತಾತ್ಮಕವಾಗಿ ಬುದ್ಧಿ ಐತೆ ಅಂತ ಅಂದ್ಕೋಬೋದು. ನೀವು ಇದು ಯಾವುದೂ ಮಾಡಿಲ್ಲ ಹಂಗಂದರೆ ಹೆಂಗಾಗುತ್ತೆ? ಯಾವುದು ಹೊಸ ಕಾರ್ಯಕ್ರಮ, ಹೊಸ ಪ್ರೋಗ್ರಾಮ್ ಯಾವುದು? ಹೊಸ ಪ್ರೋಗ್ರಾಮ್ ಯಾವುದು ಅನೌನ್ಸ್ ಇಲ್ಲ. ಒಂದು ಪ್ರೋಗ್ರಾಮ್ ಹೊಸದಾಗಿ ಯೋಚನೆ ಇಲ್ಲ. ಎಲ್ಲ ಹಳೆಯ ಯೋಚನೆಗಳೇ, ಹಳೆಯ ದಾಟಿಗಳೇ. ಅಲ್ಲ ರೀ, ಈಗಾಗಲೇ 30 ದಿವಸ ಆಗೋಯ್ತು. 30 ದಿವಸ ಆಗಿ ನೀವು 30 ಕಾರ್ಯಕ್ರಮದಲ್ಲಿ ಬೇಡ ರೀ, ಕನಿಷ್ಠ ಪಕ್ಷ ಒಂದು 15 ಅನೌನ್ಸ್ ಮಾಡಬೇಕಲ್ಲ. ಅವರು ತಮಿಳ್ನಾಡಲ್ಲಿ ವಿಜಯ್ ನೋಡಿ, ತಮಿಳ್ನಾಡಲ್ಲಿ ವಿಜಯ್ 40 ದಿವಸಕ್ಕೆ 40 ಕಾರ್ಯಕ್ರಮನಿಗೆ ಅನೌನ್ಸ್ ಮಾಡಿದ್ದಾರೆ. ಎದುರು ಪಾರ್ಟಿಗಳಿಗೆಲ್ಲ ನಡ್ಕ ಈಗ ಶುರುವಾಗಿದೆ. ಏನಪ್ಪ ಇವನು ಸುಮ್ಮನೆ ಕೂತ್ಕೊಳ್ಳಾರ್ದು ಎಲ್ಲ ಒಂದೊಂದಾಗಿ ಇರ್ತಾವನಲ್ಲ, ನಾವು ಮುಂದಿನ ಕತೆ ಏನು, ನಾವು ಹೆಂಗೆ ಮುಂದೆ ಪಾರ್ಟಿ ಬೆಳೆಸೋದು ಹೆಂಗಾಗತ್ತೆ, ಇಲ್ಲ ಕಟ್ಕೊಂಬರೋಕ್ಕಾಗತ್ತಾ, ನಾವು ಮತ್ತೆ ಗೆಲ್ಲೋದಕ್ಕಾಗತ್ತೆ ಇವನೇ ಎದುರಿಗೆ ಅಂತ. ಹೇಳಿ ಡಿ ಕೆ ಶಿವಕುಮಾರ್ ಅವರೇ. ಸಿದ್ದರಾಮಯ್ಯನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಸಿದ್ದರಾಮಯ್ಯ ಏನು ಮಾಡ್ತಾನೆ ಗೊತ್ತಾ? ಇವ್ರಿಗೆ ಸತೀಶ್ ಜಾರಕಿಹೊಳಿಗೆ, ನೀನು ರೆಡಿಯಾಗು, ನಾನು ಹಿಂದೆಯಿಂದ ನನಗಿರ್ತಕ್ಕಂಥ ಸಪೋರ್ಟ್ನಲ್ಲಿರ್ತಕ್ಕಂಥ MLAಗಳನ್ನಿಗೆ ನಾನು ಕಳಿಸ್ತೀನಿ, ನೀನು ಮುಖ್ಯಮಂತ್ರಿ ಹೋಗು ಅಂತ ಆಶೀರ್ವಾದ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಸಿದ್ದರಾಮಯ್ಯವರು. ಯಾಕೆಂಗಂದರೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೈಯಿಂದ ಅಂದ್ಕೊಂಡಿದ್ರು. ಆ ಹೈಂದನಿಗೆ ನಾಯಕನೇ ನೀನು ಸತೀಶ್ ಜಾರಕಿಹೊಳಿ ಅಂತ ಹೆಸರಿಟ್ಟಿದ್ರು. ಅದನ್ನೀಗ ಮುಂದುವರಿಸ್ಬೇಕಲ್ಲ. ಆ ಮುಂದುವರ್ಸೋದಕ್ಕೋಸ್ಕರ ಹೈಂದ ನಾಯಕನಿಗೆ ಬೆಳೆಸೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಬೋದು ಅಂತ ಒಂದು. ಇನ್ನೊಂದಲ್ಲಿ ಏನು ಹೇಳ್ತದೆ, ಇವರು ಎಲ್ಲರನ್ನೂ ಬಿಟ್ಬಿಟ್ಟು ಮೌನವಾಗಿ ಕೂತಿರೋದು ನೋಡಿ, ಎಲ್ಲ ಒಬ್ರಿಗೊಬ್ರಿಗೆ ಇವ್ರಿಗೆ ಆಗ್ತಾಯಿಲ್ಲ. ಸತೀಶ್ ಜಾರಕಿಹೊಳಿನೂ ಕರೆದು ಮಾತಾಡ್ತಾ ಇಲ್ಲ, ಹಂಗಂದರೆ ಇವರು ವಿರೋಧದಲ್ಲಿದ್ದಾರೆ ಹಂಗಂತ ತಿಳ್ಕೊಂಡವ್ರೆ ಎಲ್ಲರೂ. ನಾನಂತೂ ತಿಳ್ಕೊಳ್ಳಲ್ಲಪ್ಪ. ಯಾಕೆಂದರೆ ಸಿದ್ದರಾಮಯ್ಯ ಚಾಣಾಕ್ಷ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ, ಆದರೆ ಕಡೆಗೆ ಫೇಲ್ ಆಗಿಬಿಡ್ತಾರೆ. ಅದು ಅಷ್ಟೇ, ಇನ್ನೇನೂ ಇಲ್ಲ. ಅವ್ರು ಯಾವಾಗೂ ಫೇಲೇ, ಇನ್ನೇನು ಬೇರೆ ಏನೂ ಇಲ್ಲ. ಬರೀ ಅದೊಂದು ಕತೆ ಇಟ್ಕೊಂಡಿದ್ರು, ಹೈಯಿಂದ ಅಂತ. ಹೈಯಿಂದ ಇಡೀ ಕರ್ನಾಟಕದಲ್ಲೇ ಎಲ್ಲ ರೀ, ಇಡೀ ಇಂಡಿಯಾದಲ್ಲೇ ಇರೋದು ಹೈಂದ ಜನ. ಅವ್ರು ಓಟ್ ಹಾಕ್ದು ಇನ್ಯಾರು ಹಾಕ್ತಾರೆ ನಿಮ್ಗೆ ಓಟು? ಸಪ್ರೇಟಾಗಿ 3 ಜಾತಿಯವ್ರು ಮಾತ್ರ ಸಪ್ರೇಟಾಗಿ ಡಿವೈಡ್ ಮಾಡಿ ಹಾಕ್ತಾರ. ಪತ್ರಕರ್ತರಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲಪ್ಪ. ಅದನ್ನೇ ಹೇಳ್ತಾ ಇದ್ದಾರೆ, ಹೈಂದ ವರ್ಗ. ಏನು ಹೈಂದ ವರ್ಗ ಅಂದರೆ ಇಡೀ ದೇಶದ ತುಂಬ ಅವರೇ ಇರೋದಪ್ಪ. ಹೈಂದನೇ ಮುಂದೆ ಜಾಸ್ತಿ ಇರುತ್ತೆ, ಹೆಚ್ಚಿನ ಜನಸಂಖ್ಯೆಯಲ್ಲಿರೋದು. ಹಿಂದುಳಿದವರು, ಬ್ಯಾಕ್ವರ್ಡು, ಮತ್ತು ಇವರು ಏನು SC STಗಳು ಮತ್ತು ಅಲ್ಪಸಂಖ್ಯಾತರು, ಇವ್ರು 3 ಜನ ಸೇರಿದ್ರೆ ಒಂದು ಸ್ವಲ್ಪ ಟೋಟ್ಲಿ ಎಲ್ಲರೂ ಜಾಸ್ತಿ ಇರ್ಬೋದು. ಆದರೆ BJP ಅವರು ಗೆದ್ರಲ್ಲ, ಅದು ಹೆಂಗೆ ಗೆದ್ದರು? ಅದೇ ಹೈಂದ ಓಟ್ ಹಾಕಿಸ್ಕೊಂಡೇ ಗೆದ್ದರು ಅವರು. ಅದರಲ್ಲೇನು ಮುಸ್ಲಿಮ್ನವ್ರು ಓಟ್ ಹಾಕಿಲ್ಲ ಅಷ್ಟೇ, ಬೇರೆ ಜಾತಿ ಇದೆಯಲ್ಲ ಅಕ್ಕಪಕ್ಕ ಜಾತಿಗಳು, ಕುರುಬ, ಕುಂಬಾರ, ಒಕ್ಕಲಿಗ, ಆಳು ಮೂಳು, ಕಸ ಕಡ್ಡಿ, ಲಿಂಗಾಯತ ಅಂತ ಅಂದ್ಕೊಂಡು ಎಲ್ಲ ಜನನೂ ಸೇರ್ಕೊಂಡು ಓಟ್ ಹಾಕಿದ್ರು. BJP ಅಷ್ಟೋ ಇಷ್ಟೋ ಒಂದು ಸತಿನೂ ಗೆಲ್ಲಿಲ್ಲ ಹಂಗಂತ ಇಟ್ಕೊಳ್ಳಿ, ಪರವಾಗಿಲ್ಲ, ಅದು ಅವಮಾನ ಏನೂ ಅಲ್ಲ. 100 ದಾಟಿದ್ರಾ? 111 ಸತಿ ಹೋಗಿದ್ರು. ಇನ್ನು 4 ಜಾತಿ ಇದಕ್ಕೋಸ್ಕರವಾಗಿ ಇದನ್ನು ಮಾಡಿದ್ರು, ಏನೋ ಆಪ್ರೇಷನ್ ಮಾಡಿದ್ರು, ಅಧಿಕಾರ ನಡೆಸಿದ್ರು, 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಸಿದ್ದರಾಮಯ್ಯ ಹೇಳ್ತಾರಲ್ಲ, ಇವರೆಲ್ಲ ಹಿಂದಿನ ಬಾಗ್ಲಲ್ಲಿ ಬಂದರು ಅಂತ. ಇನ್ಯಾರು ನೀವೆಲ್ಲ ಏನು ಮುಂದಿನ ಬಾಗ್ಲಲ್ಲೇ ಓಡಾಡ್ತೀರಾ? ನೀವೂ ಹಂಗೆ ಹಿಂದಿನ ಬಾಗ್ಲಲ್ಲೇ ಓಡಾಡೋದು. ಈಗ ಯಾವ ಬಾಗ್ಲಲ್ಲಿ ಕೂತಿದ್ದೀರಾ ಸಿದ್ದರಾಮಯ್ಯವರು? ಹಿಂದಿನ ಬಾಗ್ಲಲ್ಲಿ ತಾನೇ ಕೂತಿದ್ದೀರಾ. ಯಾಕೆ ಹೇಳಿ, ಮುಂದಿನ ಬಾಗ್ಲಲ್ಲಿ ಬರೋಕ್ಕಾಗಲ್ಲ ಈಗ, ಅಲ್ವಾ? ಹಂಗಾಗಿದೆ ಈಗ ಕತೆ. ಡಿ ಕೆ ಶಿವಕುಮಾರ್ ಅವರು ಯಾವ ಬಾಗ್ಲಲ್ಲಿ ಕೂತಿದ್ದೀರಾ? ಹೈಂದ ಬಾಗಿಲು ಕಾಯ್ಕೊಂಡು ಕೂತಿದ್ದೀರಾ, ಇಲ್ಲ ಲಿಂಗಾಯತರ ಮನೆ ಬಾಗಿಲು ಕಾಯ್ಕೊಂಡಿದ್ದೀರಾ? ಎಲ್ಲ ಸುಮ್ಮನೆ ರೀ, ಭ್ರಮೆಯಿಂದ ಹೇಳ್ತಕ್ಕಂಥದ್ದು. ಈ ಪತ್ರಕರ್ತರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ. ಈ ಜನ ಯಾರು ಯೋಚನೆ ಮಾಡಿಲ್ಲ, ನಾವು ಅವ್ರಿಗೆ ಹಾಕಬೇಕು, ಇವ್ರಿಗೆ ಹಾಕಬೇಕು, ನಮ್ಮ ಜಾತಿ ಇವನು ಅಂತ ಸುಮ್ಮನೆ ಓದ್ತಾರೆ. ಅವತ್ತು ಓಟಿನ ದಿವ್ಸಕ್ಕೆ ಮಾತ್ರ ಯಾರು ನೋಡ್ತಾರೆ ಕ್ಯಾಂಡಿಡೇಟ್ ಹೆಂಗವ್ರೆ ಏನು ಎತ್ತ ಅಂತ, ಇಲ್ಲ ಯಾರು ಗೆಲ್ತಾರೆ ನೋಡ್ತಾರೆ,
ಯಾರು ಗೆಲ್ತಾರೆ ಅಂತಾರೆ ಅವ್ರ ಕಡೆಗೆ ಓಟ್ ಹಾಕ್ತಾರೆ. ಅದಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಜನರಿಗೆ. ಇದಕ್ಕೆ ಒಂದು ದೊಡ್ಡ ವಿಷಯ, ದೊಡ್ಡ ಕತೆ ಕಟ್ತೀರಾ. ಪತ್ರಕರ್ತರಿಗೆ ಇವ್ರು ನೋಡಬೇಕು, ಯಾವುದು ಟಿ ವಿನಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡೋದು. ಅಯ್ಯಯ್ಯೋ, ಅವ್ನ ಪ್ರಾಣನೇ ತೆಗೆದುಬಿಡ್ತಾರೆ. ಅವರೇ ಹಾಕೋದು ಇವ್ರಿಗೆ, ಇವರೇ ಹಾಕೋದು ಅವ್ರಿಗೆ. ಏನೋ ಗ್ಯಾರಂಟಿ ಇವರೇ ಕೈಯಲ್ಲಿ ಒತ್ತಿಸ್ದಂಗೆ. ಏನು ಕೈಯಲ್ಲಿ ಒತ್ಸೋಕ್ಕಾಗತ್ತಪ್ಪ ನಿಮ್ಮ ಕೈಯಲ್ಲಿ? ಒಂದು ಓಟು ಹಾಕ್ಸೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ. ಅಲ್ವಾ ಪತ್ರಕರ್ತರೆ, ಟಿ ವಿಯವರೇ, ಟಿ ವಿ ಮಾಧ್ಯಮದವರು ಬರೀ ಸುಳ್ಳು ಹೇಳೋದು, ಬೊಬ್ಬೆ ಬಡ್ಕೊಳ್ಳೋದು, ಮತ್ತು ಇನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಕಾರ್ಯಕ್ರಮ. ನೀವು ನೋಡೋಣ, ನೀವು ಒಂದು ವರ್ಷ ಸುಮ್ಮನೆ ಕೂತ್ಕೊಂಬಿಡ್ರಪ್ಪ, ನೋಡೋಣ ಯಾರಿಗೆ ಓಟ್ ಹಾಕೋದು ಅಂತ ಅವರೇ ಹೇಳ್ತಾರೆ ಜನ. ಒಂದು ವರ್ಷ ಪತ್ರಕರ್ತರು ಎಲ್ಲೂ ಓಡಾಡಬೇಡಿ, ಯಾರಿಗೂ ಓಟ್ ಹಾಕ್ತೀರಾ ಅಂತ ಕೇಳಬೇಡಿ. ನೋಡೋಣ ಜನ ಓಟ್ ಹಾಕ್ತಾರಾ ಇಲ್ವಾ, ಇಲ್ಲ ಹಂಗೆ ಎಲ್ಲ ಮನೆಗೆ ಕೂತ್ಕೊಂಬಿಡ್ತಾರೆ ನೋಡೋಣ. ಇಲ್ಲ ಅವರವರೇ ಜಾತಿಗೇನೆ ಓಟ್ ಹಾಕ್ಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ. ಎಲ್ಲ ಸುಮ್ಮನೆ ಯಾಕ್ರಿ ಇಲ್ದೆದ್ದೆಲ್ಲ ಮಾತಾಡಿ, ಇಲ್ಲದೆ ಇರ್ತಕ್ಕಂಥ ವಿಷಯಗಳನ್ನೀಗ ಮುಂದೆ ತಂದು ಅದನ್ನೀಗ ಹೈಲೈಟ್ ಮಾಡೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಕಂಡಿಲ್ಲ. ಇಷ್ಟು ಹೇಳಿ ನಾನು ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.